ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪರೀಕ್ಷಾ ಕ್ಯಾಲೆಂಡರ್. ಸೊ ಏನಂತಂದರೆ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸೊ ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಭಾರತ ಸರ್ಕಾರ ಸಿಬ್ಬಂದಿ ನೇಮಕಾತಿ ಆಯೋಗ, ದಟ್ ಈಸ್ SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೊ ಇವ್ರ ಕಡೆಯಿಂದ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಯಾವ್ಯಾವ ಹುದ್ದೆಗಳು ಯಾವ್ಯಾವ ತಿಂಗಳಲ್ಲಿ ನೋಟಿಫಿಕೇಷನ್ ಔಟ್ ಆಗುತ್ತೆ ಮತ್ತು ಎಕ್ಸಾಮ್ಸ್ ಎಲ್ಲ ನಡೆಯುತ್ತೆ ಅಂತ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಯಾವುದು 2026-27ನೇ ಸಾಲಿನದ್ದು. ಸೊ ನೋಡ್ಕೊತ ಹೋಗೋಣ. ಇವಾಗ ನೀವು ನೋಡ್ಬೋದು ಇಲ್ಲಿ ಗೂಗಲ್ಗೆ ಬಂದು SSC.gov. ಅಂತ ಹೊಡೆದ್ರೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಅವರು ಬಿಟ್ಟಿರ್ತಕ್ಕಂಥ ಕ್ಯಾಲೆಂಡರ್ ಓಪನ್ ಆಗಿ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಏನಂತಂದರೆ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದುಬಿಟ್ಟು JSN ಆರ್ LDC ಅಂತಂದರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಆರ್ ಲೋವರ್ ಡಿವಿಷನ್ ಕ್ಲರ್ಕ್. ಈ ಹುದ್ದೆಗಳನ್ನು ಯಾವಾಗ ಕರೀತಾರಪ್ಪ ಅಂತಂದರೆ ಮಾರ್ಚ್ 16ರಲ್ಲಿ ಟೆಂಟೇಟಿವ್ ಆಗಿರುತ್ತೆ. ಇದೇನು ಕ್ಯಾಲೆಂಡರ್ ಬಿಟ್ಟಿದ್ದಾರಲ್ಲಿ ಇದು 16 ಮಾರ್ಚ್ ಆಗಿರ್ಬೋದು ಅಥವಾ 17 ಮಾರ್ಚ್ ಆಗಿರ್ಬೋದು. ಟೆಂಟೇಟಿವ್ ಆಗಿರುತ್ತೆ. ಪೇಪರ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿರುತ್ತೆ. ಡೇಟ್ ಆಫ್ ಅಡ್ವರ್ಟೈಸ್ ಬಂದುಬಿಟ್ಟು 16th ಮಾರ್ಚು. CBT ಪೇಪರ್ 1 ಇರುತ್ತೆ. ಕ್ಲೋಸಿಂಗ್ ಡೇಟ್ ಏನು ಬಂದುಬಿಟ್ಟು 7th ಏಪ್ರಿಲ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ನೀವು. ಮಂತ್ ಆಫ್ ಎಕ್ಸಾಮ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು. ಮಂತ್ ಆಫ್ ಎಕ್ಸಾಮ್ ಬಂದುಬಿಟ್ಟು ಮೇನಲ್ಲಿ ಇರುತ್ತೆ. ನೆಕ್ಸ್ಟು ಏನಪ್ಪ ಅಂತಂದರೆ ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಆರ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ. ಇದು ಯಾವಾಗ ನೋಟಿಫಿಕೇಷನ್ ಬರೋ ಚಾನ್ಸಸ್ ಇದೆ ಅಂದರೆ 16 ಮಾರ್ಚು. ಕ್ಲೋಸಿಂಗ್ ಡೇಟು 7th ಏಪ್ರಿಲು. ಎಕ್ಸಾಮ್ ಕಂಡಕ್ಟ್ ಆಗೋದು ಮೇ ಮಂತಲ್ಲಿ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು ನೀವು ASO ಅಸಿಸ್ಟೆಂಟ್ ಸೆಕ್ರೆಟರಿ ಆಫೀಸರ್ ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ಲಿ. ಇದು ಕೂಡ ಮಾರ್ಚಲ್ಲಿ ಅಡ್ವರ್ಟೈಸ್ ಅಂದರೆ ನೋಟಿಫಿಕೇಷನ್ ಬರೋದಾಗಿರುತ್ತೆ. ಇದರದ್ದು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 7th ಆಫ್ ಏಪ್ರಿಲು ಮತ್ತು ಎಕ್ಸಾಮ್ಸ್ ಕೂಡ ಮೇ 2026 ಆಗುತ್ತೆ. ಕೆಳಗಡೆ ಬಂದರೆ ನೋಡ್ಬೋದು ನೀವು. ನೆಕ್ಸ್ಟ್ ಇರೋದು CGL ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್. ಇದು ಕೂಡ ಮಾರ್ಚಲ್ಲಿ 2026ರಲ್ಲಿ ಬರುತ್ತೆ, ಬಟ್ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ. ಏಪ್ರಿಲಲ್ಲಿ ಇದು ಕೂಡ ಅಪ್ಲಿಕೇಶನ್ ಕ್ಲೋಸ್ ಆಗಿರುತ್ತೆ. ಮೇರಿಂದ ಜೂನ್ ಒಳಗೆ ಈ ಎಕ್ಸಾಮಿನೇಷನ್ನು ನಡೆಯುತ್ತೆ. ಟೈರ್ 1 ಟೆಂಟೇಟಿವ್ ಆಗಿ ಬಿಡ್ತಾರೆ. ಇದು ಜಸ್ಟ್ ನಾರ್ಮಲ್ ಟೆಂಟೇಟಿವ್ ಕ್ಯಾಲೆಂಡರ್, ಯಾವ್ಯಾವ ಎಕ್ಸಾಮು ಯಾವ್ಯಾವ ಡೇಟಲ್ಲಿ ನಡಿಬೋದು ಅಂತ. ಜೂನಿಯರ್ ಇಂಜಿನಿಯರ್ ನೋಡ್ಬೋದು ಇಲ್ಲಿ. ನೆಕ್ಸ್ಟು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್. ಮಾರ್ಚಲ್ಲಿ ಇದು ನೋಟಿಫಿಕೇಷನ್ ಬರುತ್ತೆ. ಏಪ್ರಿಲಲ್ಲಿ ಲಾಸ್ಟ್ ಡೇಟ್ ಇರುತ್ತೆ ಮತ್ತು ಮೇ ಜೂನ್ 2026ರಲ್ಲಿ ಇದೇನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ನೋಡ್ಬೋದು ನೀವು. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಇದು ಕೂಡ ಮಾರ್ಚಲ್ಲಿ ಕರೀತಾರೆ. ಏಪ್ರಿಲ್ ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಮತ್ತು ಮೇ ಜುಲೈನಲ್ಲಿ ಇದರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕಂಬೈನ್ಡ್ ಹೈಯರ್ ಸೆಕೆಂಡರಿ, ದಟ್ ಈಸ್ CHSL. ಇದನ್ನು ಸೆಕೆಂಡ್ ಇಯರ್ 10+12 ಅಂದರೆ ಸೆಕೆಂಡ್ PUC ಮಾಡಿದವರು ಬರಿಬೋದು ಇದನ್ನು. ನೋಡ್ಬೋದು ನೀವು. ಏಪ್ರಿಲಲ್ಲಿ ಇದ್ರದ್ದು ನೋಟಿಫಿಕೇಷನ್ ಕರೀತಾರೆ. ನೆಕ್ಸ್ಟ್ ಏನು ಮೇನಲ್ಲಿ ಇದ್ರದ್ದು ಕ್ಲೋಸ್ ಆಗುತ್ತೆ ಡೇಟ್, ಅಪ್ಲಿಕೇಶನ್ ಡೇಟು, ಮತ್ತು ಜುಲೈ ಅಥವಾ ಸೆಪ್ಟೆಂಬರಲ್ಲಿ ಇದರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ಬೋದು ಸ್ಟೆನೋಗ್ರಾಫರ್ ಗ್ರೇಡ್ C and D ಎಕ್ಸಾಮಿನೇಷನ್. ಇದು ಕೂಡ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಏಪ್ರಿಲಲ್ಲಿ ಇದ್ರ ನೋಟಿಫಿಕೇಷನ್ ನೋಡೋದಕ್ಕೆ ಸಿಗುತ್ತೆ ಮತ್ತು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ಮೇ 2026. ಇದರ ಎಕ್ಸಾಮಿನೇಷನ್ ಯಾವಾಗಪ್ಪ ಅಂತಂದರೆ ನೋಡ್ಬೋದು ಆಗಸ್ಟ್ರಿಂದ ಸೆಪ್ಟೆಂಬರ್, ಈ ಮಂತ್ ಬಿಟ್ವೀನ್ ಒಳಗಡೆ ಇದರ ಎಕ್ಸಾಮಿನೇಷನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ನೋಡ್ಬೋದು ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿನೇಷನ್ಸ್. ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪೇಪರ್ 1. ಇದು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂದರೆ ಏಪ್ರಿಲಲ್ಲಿ ಬರುತ್ತೆ. ಲಾಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ ಮೇನಲ್ಲಿ ಆಗಿರುತ್ತೆ. ಅದನ್ನು ಬಿಡ್ತಾರೆ. ಇದು ಯಾವಾಗ ಎಕ್ಸಾಮಿನೇಷನಪ್ಪ ಅಂತಂದರೆ ಆಗಸ್ಟ್ರಿಂದ ಸೆಪ್ಟೆಂಬರ್. ಲಾಸ್ಟ್ 10th ಒಂದು ನೋಡ್ಬೋದು ನೀವು ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ನಾನ್ ಟೆಕ್ನಿಕಲ್ ಸ್ಟಾಫ್, ಹವಾಲ್ದಾರ್.
ಸೊ ಈ ಎಕ್ಸಾಮಿನೇಷನ್ ಯಾವಾಗಪ್ಪ ಅಂತಂದರೆ ಜೂನಲ್ಲಿ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ ಮತ್ತು ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ ತಿಂಗಳ. ಸೊ ಸೆಪ್ಟೆಂಬರ್ ಅಥವಾ ನವಂಬರಲ್ಲಿ MTSಗೆ ನೀವು ಎಕ್ಸಾಮಿನೇಷನ್ ಬರೀತೀರ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆರ್ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಎಕ್ಸಾಮಿನೇಷನ್ ಯಾವಾಗ ಅಂದರೆ ಪೇಪರ್ 1 ಮೇನಲ್ಲಿ ನೋಟಿಫಿಕೇಷನ್ ಬರುತ್ತೆ ಜೂನಲ್ಲಿ. ಸೊ ಲಾಸ್ಟ್ ಡೇಟ್ ಆಗಿರುತ್ತೆ ಅಕ್ಟೋಬರ್ ಇಲ್ಲ ನವಂಬರಲ್ಲಿ. ಇನ್ ಬಿಟ್ವೀನ್ ದೀಸ್ 2 months ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಲಾಸ್ಟ್ ಒಂದು ಬಂದುಬಿಟ್ಟು ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ CAPFs ಮತ್ತು NI SSF ಆ್ಯಂಡ್ ರೈಫಲ್ಮ್ಯಾನ್ GD ಇನ್ ಆಸಾಮ್ ರೈಫಲ್ಸ್ ಎಕ್ಸಾಮಿನೇಷನ್ ಯಾವಾಗ ಅಂತಂದರೆ ಇದು ಕೂಡ ಎಲ್ಲನೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇದು ನೋಟಿಫಿಕೇಷನ್ ಯಾವಾಗ ನೋಡೋಕ್ಕೆ ಸಿಗ್ಬೋದು ಅಂತಂದರೆ ಸೆಪ್ಟೆಂಬರ್ 2026ರಲ್ಲಿ ಸಿಗ್ಬೋದು. ಸೊ ನೆಕ್ಸ್ಟು ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 2026 ಆಗಿರುತ್ತೆ. ಜನವರಿ ಮಾರ್ಚ್ 2027ರಲ್ಲಿ ಈ ಎಕ್ಸಾಮಿನೇಷನ್ನು ಕಂಡಕ್ಟ್ ಆಗ್ತದೆ. ಸೊ ಇಷ್ಟೆಲ್ಲ ನಿಮಗೆ ಏನಂತಂದರೆ ನೋಡ್ಬೋದು. ಸೊ ಇದೆಲ್ಲ ಟೆಂಟೇಟಿವ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಸೊ ಸ್ಟಾಫ್ ಸೆಲೆಕ್ಷನ್ ಕಮಿಷನರು. ಸೊ ನೀವು ಇವಾಗಿನಿಂದನೇ ಯಾವ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಇದ್ದೀರಾ ಸೊ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಯಾಕಂತಂದರೆ ಆಲ್ರೆಡಿ ಟೆಂಟೇಟಿವ್ ಎಕ್ಸಾಮ್ ಕ್ಯಾಲೆಂಡರ್ ಅಡ್ವಾನ್ಸ್ ಆಗಿ ಬಿಟ್ಟಿದ್ದಾರೆ ಅಂತಂದರೆ ನೀವು ನಿಮ್ಮ ಟೈಮ್ನ ಅಥವಾ ನಿಮ್ಮ ಅಕಾಡೆಮಿಕ್ಸ್ ಜೊತೆ ನೀವು ಏನು ಮಾಡಬೇಕಂತಂದರೆ ನಿಮ್ಮನ್ನು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಸೊ ಯಾವ್ಯಾವ ಥರ ಈಗ ಅಂತಂದರೆ ನೋಡ್ಬೋದು, ಆನ್ಲೈನಲ್ಲಿ ನಿಮಗೆ ಏನೇನು ಸಿಗುತ್ತಪ್ಪ ಅಂತಂದರೆ ಲೈಕ್ ಕೋರ್ಸಸ್ ಸಿಗ್ತವೆ, ಯಾವ್ಯಾವ ಎಕ್ಸಾಮ್ಗೆ ಯಾವ್ಯಾವ ಕೋರ್ಸು. ಸೊ ಯೂಟ್ಯೂಬಲ್ಲಿನೂ ಕೂಡ ಸಿಗುತ್ತೆ ಅಥವಾ ಸಪ್ರೇಟಾಗಿ ನೀವು ನೋಡ್ಬೋದು. ಕರಿಯರ್ ಇಲ್ಲು ಅಥವಾ ಮತ್ತು PW ಈ ಥರ ಇನ್ನಿತರ ಆರ್ಗನೈಜೇಷನ್ನು ಅವು ಏನು ಮಾಡ್ತಾವೆ ಅಂತಂದರೆ ಸೊ ನಿಮಗೆ ಇದರ ಬಗ್ಗೆ ಕೋಚಿಂಗ್ನ ಕೊಡ್ತವೆ. ಸೊ ಆ ಟೈಮಲ್ಲಿ ಓದ್ಕೊಂಡು ಸರಿಯಾಗಿ ಬರೆದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನಿಮ್ದು ಆಗಿಸ್ಕೋಬೋದು. ಸೊ ಮತ್ತು ಏನಂತಂದರೆ ನೀವು ನೋಡ್ಬೋದು, ಸೊ ಈಗ ಅಂಕರು ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಈ SSCದವರು ಸೊ ಡಿಫ್ರೆಂಟ್ ಆಫೀಸಸಲ್ಲಿ ಏನು ಖಾಲಿ ಇರ್ತಾವಲ್ಲ ಅಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಿರ್ತಾರೆ. ಸೊ ಇದಕ್ಕೆ ನೀವು ಸರಿಯಾಗಿ ಪ್ರಿಪೇರ್ ಆದ್ರಿ, ಸೊ ಸರಿಯಾಗಿ ಎಕ್ಸಾಮಿನೇಷನ್ ಕೊಟ್ರಿ ಅಂಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೊಗೊಳೋಕ್ಕೆ ಚಾನ್ಸಸ್. ಇದು ಒಂದು ಒಳ್ಳೆಯ ಅಪರ್ಚುನಿಟಿ SSCದವರು. ಸೊ ಇದನ್ನು ಕ್ಯಾಲೆಂಡರ್ ಬಿಟ್ಟು ಒಂದು ಒಳ್ಳೆಯ ಕೆಲಸ ಇದು. ಯಾಕಂತಂದರೆ ವಿದ್ಯಾರ್ಥಿಗಳಿಗೆ ಈಸಿ ಆಗುತ್ತೆ. ಸೊ ಯಾವ ಡೇಟಲ್ಲಿ ಅಥವಾ ಯಾವ ಮಂತಲ್ಲಿ ನಮಗಿನ್ನೂ ಎಷ್ಟು ಟೈಮ್ ಉಳಿದಿದೆ ಸೊ ಅಂಥವ್ರಿಗೆ ಕ್ಯಾಲ್ಕುಲೇಟ್ ಹಾಕ್ಕೊಂಡು ಪ್ರಿಪೇರ್ ಆಗ್ಬೋದು. ಸೊ ಅವ್ರವ್ರು ಯಾವ್ಯಾವ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಇದ್ದೀರಾ. ಸೊ ಇದೇ ಥರ ಸೊ ಇನ್ನೇನು ಮುಂದೆ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಎಲ್ಲ ಡಿಸ್ಕಸ್ ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದೇ ಥರ ಕಂಟೆಂಟ್ ಅಥವಾ ಜಾಬ್ ನೋಟಿಫಿಕೇಷನ್, ಜಾಬ್ ರಿಲೇಟೆಡ್ ಮಾಹಿತಿ ಬೇಕಾದರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.